ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕೆಲಸಕ್ಕೆ ಹೋಗಿ ಮರಳಿ ಬಂದ ಅಮ್ಮನಲ್ಲಿ ಮಗು ಕೇಳಿತು, ನಮ್ಮ ಮನೆಯ ಕಪಾಟಿನ ಚಾವಿಯನ್ನು ಯಾಕೆ ಕೆಲಸದವರ ಕೈಯಲ್ಲಿ ಕೊಡ್ತಿಲ್ಲ? ಆಗ ಅಮ್ಮ ಹೇಳ್ತಾಳೆ, ಅದನ್ನೆಲ್ಲ ಅವರ ಕೈಯಲ್ಲಿ ಹೇಗೆ ಕೊಡೋದು? ಹಣ ಒಡವೆಗಳನ್ನು ಯಾಕೆ ಕೊಡ್ತಿಲ್ಲ? ಅದನ್ನೆಲ್ಲ ಅವರ ಕೈಯಲ್ಲಿ ಕೊಡಬಾರ್ದು. ATM ಕಾರ್ಡ್ ಯಾಕೆ ಕೊಡ್ತಿಲ್ಲಮ್ಮ? ಅದೆಲ್ಲ ನಮಗೆ ಅಗತ್ಯವಾಗಿ ಬೇಕಾದ ಬೆಲೆ ಬಾಳುವ ವಸ್ತುಗಳು. ಇದನ್ನೆಲ್ಲ ಕೆಲಸದವರ ಕೈಯಲ್ಲಿ ಕೊಡಬಾರ್ದು. ಮಗು ಹೇಳುತ್ತೆ, ಹಾಗಾದ್ರೆ ಯಾಕಮ್ಮ ನನ್ನನ್ನು ಮಾತ್ರ ಅವರ ಕೈಯಲ್ಲಿ ಕೊಟ್ಟು ಹೋಗ್ತೀಯ? ನನಗೆ ಬೆಲೆ ಇಲ್ವೇ? ನಾನು ನಿಮಗೆ ಬೇಡದ ವಸ್ತುವೆ? ಅಮ್ಮನಿಂದ ಉತ್ತರವಿಲ್ಲ, ಕಣ್ಣೀರು ಮಾತ್ರ. ಒಂದು ಕ್ಷಣ ಎಲ್ಲರೂ ಯೋಚಿಸಲೇಬೇಕು. ವ್ಯಸನ ಸುಡುವ ಬೆಂಕಿಯಂತೆ ಹೊತ್ತಿಸುವ ಮುನ್ನ ಯೋಚಿಸು. ಯಾಕಂದ್ರೆ ಬೆಂಕಿ ಹೊತ್ತಿಸಿದಷ್ಟು ಸುಲಭವಲ್ಲ ಆರಿಸೋದು. ಬದುಕಿನ ಆರಂಭದಿಂದ ಅಂತ್ಯದವರೆಗೂ ನಡೆಯುವ ಪ್ರತಿಯೊಂದು ಹಂತದ ಬದಲಾವಣೆಯು ಸೃಷ್ಟಿಯ ವಿವರಿಸಲಾಗದ ಕೌತುಕ. ಒಬ್ಬ ನಿಜವಾದ ಗೆಳೆಯ ಇನ್ನೊಬ್ಬ ಗೆಳೆಯನಿಗೆ ಕೊಡಬೇಕಾದದ್ದು ಏನಿಲ್ಲ. ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಧೈರ್ಯ ಕೊಟ್ಟರೆ ಸಾಕು. ಕ್ಷಣ ಮಾತ್ರದಲ್ಲಿ ಅದಲು ಬದಲಾಗುವ ಬದುಕಿನಲ್ಲಿ ಒಂದಿಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊತ್ತು ನಾವು ಸಾಗುತ್ತಿರ್ತೇವೆ. ಆದರೆ ಯಾವುದೂ ಇಲ್ಲಿ ಶಾಶ್ವತವಲ್ಲ ಎನ್ನುವುದು ನಮ್ಮ ಅಂತ್ಯದ ಕಾಲಕ್ಕೆ, ನಮ್ಮ ಅನುಭವಕ್ಕೆ ಬರ್ತದೆ. ವ್ಯಕ್ತಿತ್ವ ಸರಿಯಿಲ್ಲ ಅಂದಮೇಲೆ ವ್ಯಕ್ತಿ ಎಷ್ಟೇ ಸುಂದರವಾಗಿದ್ರೂ ಪ್ರಯೋಜನ ಇರೋದಿಲ್ಲ. ಸಾವು ಬಂದು ಕರೆದಾಗ ಎಲ್ಲರನ್ನು ಬಿಟ್ಟು ಹೊರಡಲೇಬೇಕು. 10 ನಿಮಿಷ ತಡಿ ಅನ್ನೋದಕ್ಕಾಗೋದಿಲ್ಲ. ಏನಾಯ್ತು, ಏಕಾಯ್ತು, ಹೇಗಾಯ್ತು ಅನ್ನೋದು ಜೀವನವಲ್ಲ. ಏನೇ ಆಗ್ಲಿ, ಏಕೆ ಆಗ್ಲಿ, ಹೇಗೆ ಆಗ್ಲಿ, ಗಟ್ಟಿ ಮನಸ್ಸಿನಿಂದ ಮುಂದೆ ಸಾಗೋದೇ ಜೀವನ. ಚೆನ್ನಾಗಿದ್ದಾಗ ಎಲ್ಲ ನಮ್ಮೋರು ಅನ್ನೋದು ಎಷ್ಟು ಸತ್ಯನೋ, ಸ್ವಲ್ಪ ಎಡವಟ್ಟಾದಾಗ ಯಾರು ನಮ್ಮೋರಲ್ಲ ಅನ್ನೋದು ಅಷ್ಟೇ ಸತ್ಯ. ಇಲ್ಲಿ ಆಯ್ಕೆ ನಮ್ಮದಾಗಿರ್ಬೇಕು. ನಾವು ಯಾರನ್ನ ನಮ್ಮವರೆಂದು ತಿಳಿಯಬೇಕೆಂಬುದನ್ನ ನಾವಷ್ಟೇ ನಿರ್ಧರಿಸಬೇಕು. ನಾಟಕದ ಬದುಕನ್ನು ಸೃಷ್ಟಿಸಿಕೊಂಡವರಿಗೆ ಕರ್ಮವೇ ಪಾಠ ಕಲಿಸ್ತದೆ. ಬದುಕು ಶೂನ್ಯದಿಂದ ಆರಂಭವಾಗಿ ಶೂನ್ಯದೊಂದಿಗೆ ಅಂತ್ಯವಾಗುತ್ತದೆ. ಹೊತ್ತು ತಂದದೇನೂ ಇಲ್ಲ, ಹೊತ್ತು ಹೋಗಬೇಕಾದದ್ದು ಏನೂ ಇಲ್ಲ. ಸತ್ಯವೇ ಶೂನ್ಯ, ಶೂನ್ಯವೇ ಸತ್ಯ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.